ಹೀಗೆ ಇಷ್ಟೆಲ್ಲ ಪ್ರತಿತಂತ್ರಗಳಿಗೆ ಏನು ಡಿ ಕೆ ಶಿವಕುಮಾರ್ ಅವರ ತಂತ್ರಗಳು ಏನಿರುತ್ತೆ ಅನ್ನುವಂಥದ್ದಿದೆ. ಅದನ್ನ ನಾವು ಮುಂದೆ ಇಡ್ತೀವಿ. ಬಟ್ ಅದಕ್ಕಿಂತ ಮುನ್ನ ಇಷ್ಟೂ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಬಿಜೆಪಿಗೆ ಅಸ್ತ್ರವಾದಂಥ ರೀತಿಯಾಗಿ ಸಿಕ್ಕಿತ್ತು. ಅವ್ರು ಹೇಗೆ ಅದನ್ನು ಉಪಯೋಗಿಸ್ಕೊಂಡ್ರು, ಮತ್ತೊಂದು ಅದರಲ್ಲಿ ಅವ್ರು ಪಡೆದಂಥ ಫಲಾಫಲ ಏನು, ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ಸಂಗತಿನೇ. ಎಷ್ಟು ಸಮರ್ಥರಿದ್ದಾರೆ ಈ ವಿಚಾರಗಳನ್ನೆಲ್ಲ ಅವರು ಉಪಯೋಗಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ಅಂತ ಹೇಳಿ. ಈಗಲೂ ಅಷ್ಟೇ, ಈಗ ಸಿಎಂ ಬದಲಾವಣೆ ಆಗ್ಬಿಡುತ್ತೆ ಅನ್ನುವಂಥ ವಿಚಾರ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗಿನ ಕೆಲ ಬಣ ಬಡಿದಾಟ, ಇದು ಕೂಡ ಸಹಜವಾಗಿ ಒಂದು ವಿರೋಧ ಪಕ್ಷಕ್ಕೆ ಅಸ್ತ್ರ ಸಿಕ್ಕಂಗೆ. ಬಿಜೆಪಿ ಏನ್ ಮಾಡ್ತಾ ಇದೆ, ರಾಜಭವನದ ಕದ ತಟ್ಟೋಕ್ಕೂ ಕೂಡ ಈಗ ತಯಾರಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಎಲ್ಲ ವಿಚಾರವನ್ನ ವಿಪಕ್ಷವಾಗಿ ಬಿಜೆಪಿ ಹೇಗೆ ನೋಡ್ತಾ ಇದೆ, ಇದರ ವಿರುದ್ಧವಾದಂತ ಬಿಜೆಪಿಯ ತಂತ್ರಗಾರಿಕೆಗಳು ಏನೇನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಬಿಜೆಪಿ ಅವ್ರನ್ನ ನಾವೇನ್ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ. ಸರ್ಕಾರ ಸಂಪೂರ್ಣ ವೈಫಲ್ಯ. ಈ ನಿರ್ಲಿಪ್ತ ಸರ್ಕಾರದ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಯಾಕೆ ಹೇಳಿಕೆ ಕೊಡ್ಬೇಕು, ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ. ಈ ಸರ್ಕಾರ ಜನರ ಪಾಲಿಗೆ ಸತ್ತಿತ್ತು. ಯಾಕೆ ಕುದುರೆನೂ ಇಲ್ಲ, ಕತ್ತಿ ವ್ಯಾಪಾರನೂ ಇಲ್ಲ. ಕಾಂಗ್ರೆಸ್ನಲ್ಲಿ ನಡೀತಿರೋ ಕುರ್ಚಿ ಕದನವನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ಕೈಪಾಳಯದ ಒಳಜಗಳವನ್ನೇ ಬಳಸಿಕೊಳ್ಳಲು ಮುಂದಾದ ಬಿಜೆಪಿ ನಾಯಕರು ರಾಜಭವನದ ಕದ ತಟ್ಟಲು ಮುಂದಾಗಿದ್ದಾರೆ. ಸಿಎಂ ಡಿಸಿಎಂ ಕಿತ್ತಾಟದಲ್ಲೇ ಮುಳುಗಿ ಹೋಗಿದ್ದಾರೆ ಅಂತ ರಾಜ್ಯಪಾಲರಿಗೆ ದೂರು ಕೊಡಲು ಬಿಜೆಪಿ ನಾಯಕರು ಚಿಂತನೆ ನಡೆಸಿದ್ದಾರೆ. 2-3 ದಿನಗಳಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ನೀಡಲು ಬಿಜೆಪಿ ಮುಂದಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಹೆಚ್ಚಾಗಿದೆ. 50 ಕೋಟಿ, ಒಂದು ಫ್ಲಾಟ್, ಫಾರ್ಚುನರ್ ಕಾರು ಆಫರ್. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದೊಳಗೆ ಕುದುರೆ ವ್ಯಾಪಾರ ಶುರುವಾಗಿದೆ. ಒಬ್ಬೊಬ್ಬ ಎಂಎಲ್ಎಗೆ 50 ಕೋಟಿ, 75 ಕೋಟಿ ಅಲ್ಲದೆ 100 ಕೋಟಿ ತನಕ ಹಣ ಕೇಳ್ತಿದ್ದಾರೆ. ಜೊತೆಗೆ ಒಂದು ಫ್ಲಾಟ್, ಫಾರ್ಚುನರ್ ಕಾರಿನ ಆಫರ್ ಕೂಡ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಕಿತ್ತಾಟಕ್ಕಿಂತ ಹೆಚ್ಚಿಗೆ ಅಲ್ಲಿ ವ್ಯಾಪಾರ ನಡೀತಾ ಇದೆ. ಮೊದಲು ಕೇಳ್ಪಟ್ಟಿದ್ದು 50 ಕೋಟಿ ಒಬ್ಬೊಬ್ಬ ಎಂಎಲ್ಎಗೆ ಅಂತ. ಈಗ ಅದಾದ್ಮೇಲೆ ಈಗ ಸ್ವಲ್ಪ ಚೌಕಾಸಿ ಹೆಚ್ಚಾಗಿದೆ. ಕೆಲವರು ನಮ್ಗೆ 75 ಕೋಟಿ ಬರ್ತೀವಿ ಅಂತ, ಇನ್ನು ಕೆಲವರು ಇಲ್ಲ 100ವರೆಗೂ ರೀಚ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಆದ್ರೆ ಇಲ್ಲ, ಅಷ್ಟಾಗೋದಿಲ್ಲ, 50 ಇದೆ ಒಬ್ಬೊಬ್ಬರಿಗೆ. 50ರ ಮೇಲೆ ಏನೋ ಒಂದು ಫ್ಲಾಟ್ ಕೊಡ್ತೀವಿ. ಆ ಫ್ಲಾಟ್ ಆದ್ಮೇಲೆ ಒಂದು ಇದೇನಿದು ಫಾರ್ಚುನರ್ ಕಾರ್ ಕೊಡ್ತೀವಿ. ಇಂಥವು ನಡೀತಾವೆ ಅಂತೇಳಿ ನನಗೆ ಮೆಸೇಜ್ ಬಂದಿದೆ. ನೋಡೋಣ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಸರ್ಕಾರ ಸಂಪೂರ್ಣ ವೈಫಲ್ಯ. ಏನು ಇನ್ನ ಕುದುರೆ ವ್ಯಾಪಾರ ಶುರುವಾಗುತ್ತೆ, ಬರೆದಿಟ್ಕೊಳ್ರಿ. 50 ಕೋಟಿ ಆಫರ್ ಕೊಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಆಗ್ಬೇಕು, ನಾನು ಮುಂದುವರಿಬೇಕು, ಅವರಲ್ಲೇ ಕಚ್ಚಾಟ. ಏನು ಕಾಂಗ್ರೆಸ್ ಸರ್ಕಾರ ಅದೇ ಅವರ ಒಳಜನರಿಂದ ಪತನ ಆಗುತ್ತೆ. ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸರ್ಕಾರ ಇದ್ರೆ ಕುದುರೆ ವ್ಯಾಪಾರ ಇವತ್ತಿಂದ ಇಲ್ಲ, ಇವತ್ತು ಜಾಸ್ತಿ ಆಗಿದೆ ಅಷ್ಟೇ. ಯಾಕೆ ಜಾಸ್ತಿ ಆಯಿತು ನಮಗೆ ಹೇಳ್ತಾ ಇದ್ರು ಇವರೆಲ್ಲ. ಬಿಜೆಪಿ ಅವರು 40% 40% ಅಂತ. 40% 4% ಕೂಡ ಇವ್ರು ತೋರಿಸೋ ಯೋಗ್ಯತೆ ಇರಲಿಲ್ಲ. 50, 60, 70% ಹೋಗಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿ ಆಡಳಿತ ಇಲ್ಲದ ನಿಷ್ಕ್ರಿಯವಾಗಿರ್ತಕ್ಕಂಥ ಈ ನಿರ್ಲಿಪ್ತ ಸರ್ಕಾರದ ಬಗ್ಗೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಕುರ್ಚಿಗಾಗಿ ಕಾಲು ಎಳೆಯುವ ಕೆಲಸ ಆಗ್ತಿದೆ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ಸರ್ಕಾರ ಪತನದ ಅಂಚಿನಲ್ಲಿದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ರೆ, ರಾಜ್ಯದ ಪಾಲಿಗೆ ಸರ್ಕಾರ ಸತ್ತಿದೆ ಅಂತ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ದಾರೆ. ನನಗೆ ಕುರ್ಚಿ ಸಿಕ್ಕಲಿಲ್ಲ, ನನಗೆ ಕುರ್ಚಿ ಸಿಕ್ಕಲಿಲ್ಲ ಅಂದರೆ ಕುರ್ಚಿಯನ್ನು ಕಾಲು ಎಳೆಯುವಂಥ, ಇನ್ನೊಬ್ಬನ ಕಾಲು ಎಳೆಯುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಅವರಿಗೆ ಅಭಿವೃದ್ಧಿಯ ಬಗ್ಗೆ ಎಲ್ಲಿ ಕಾಳಜಿ ಇದೆ? ಅಭಿವೃದ್ಧಿ ಬಗ್ಗೆ ಕಾಳಜಿಯೇ ಇಲ್ಲ. ಇನ್ ಫೈಟಿಂಗ್ ನಡೀತಾ ಇದೆ. ಮತ್ತು ಎಲ್ಲಿವರೆಗೆ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ಇನ್ ಫೈಟಿಂಗ್ಗೆ ಒಂದು ಅಂತಿಮವಾದಂಥ ಒಂದು ಸರಿಯಾದಂಥ ನಿರ್ಧಾರವನ್ನು ಕೈಗೊಳ್ಳೋದಿದೆ ಕಾಂಗ್ರೆಸ್ ಪಾರ್ಟಿ. ಡೆಫಿನೆಟ್ಲಿ ಈ ಸರ್ಕಾರ ಪತನ ಆಗ್ತದೆ ಮತ್ತು ಸರ್ಕಾರ ಪತನ ಮುಖಾಂತರ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಕಳ್ಕೊತದೆ. ಇದರ ರಿಸಲ್ಟ್ ಇಷ್ಟೇ ಇದೆ. ಕಳೆದ 2.5 ವರ್ಷದಿಂದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ. ನೆರೆ ಬರಲಿ, ಬರ ಬರಲಿ, ಯಾವುದೇ ತೊಂದರೆ ಆಗಲಿ, ಈ ಸರ್ಕಾರ ಜನರ ಪಾಲಿಗೆ ಸತ್ತಿತ್ತು, ಈಗಲೂ ಸತ್ತಿದೆ. ಗುಂಡಿ ಬಿದ್ದ ರಸ್ತೆಗಳಲ್ಲಿ 10 ಜನ ಸತ್ತೋದ್ರು, ಕೇಳಲಿಲ್ಲ.
ಯಾವುದೇ ಕಾಂಪನ್ಸೇಟ್ ಕೊಡಲಿಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಕಾಂಪನ್ಸೇಟ್ ಕೊಡೋಕ್ಕೆ ಅವ್ರಿಗೆ ಆಗುತ್ತೆ, ಆದರೆ ಕರ್ನಾಟಕದಲ್ಲಿ ಸತ್ತವರಿಗೆ ಕಾಂಪನ್ಸೇಟ್ ಇನ್ನೂ ಕೊಟ್ಟಿಲ್ಲ. ಬಿಜೆಪಿ ನಾಯಕರ ಕುದುರೆ ವ್ಯಾಪಾರಕ್ಕೆ ತಿರುಗೇಟು ನೀಡಿದ ಸಚಿವ ಪರಮೇಶ್ವರ್ ಮೊದಲು ಅವರ ಮನೆ ನೋಡ್ಕೊಳ್ಳಿ ಅಂದಿದ್ರೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಯಾವ ಕುದುರೆ ವ್ಯಾಪಾರನೂ ಇಲ್ಲ, ಕತ್ತೆ ವ್ಯಾಪಾರನೂ ಇಲ್ಲ ಎಂದಿದ್ದಾರೆ. ಬಿಜೆಪಿ ಅವ್ರನ್ನ ನಾವೇನ್ ಸರ್ಟಿಫಿಕೇಟ್ ಕೇಳ್ತಾ ಇಲ್ಲ. ಅವ್ರ ಮನೆ ಹೆಂಗಿದೆ, ಯಾಕೆ ವಿಜೇಂದ್ರ ಅವರು ಅಧ್ಯಕ್ಷರು ನಾನು ಮುಂದುವರಿತೀನಿ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಅಗತ್ಯ ಇದೆಯಾ? ಏನು ಅಗತ್ಯ ಇದೆಯಾ ಹೇಳಿ? ಅವ್ರು ಯಾಕೆ ಹೇಳಿಕೆ ಕೊಡ್ಬೇಕು? ಅವ್ರ ಮನೆ ಸರಿ ಮಾಡ್ಕೊಳ್ಳಿ ಮೊದಲು. ಬಿಜೆಪಿ ಅವರು ಅವ್ರ ಮನೆ ಸರಿ ಮಾಡ್ಕೊಂಡ್ರೆ ಆಮೇಲೆ ನಮ್ಮನ್ನು ಕೇಳ್ಬೋದಪ್ಪ. ಯಾವ್ಯಾವುದು ನಡೆದಿಲ್ಲ, ಎಲ್ಲ ಊಹಾಪೋಹಗಳು, ಎಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿಗಳು. ನಾನು ಕೂಡ ಅಲ್ಲೇ ಇದ್ಕೊಂಡಿದ್ದು ಎಲ್ಲ ನೋಡ್ತಾ ಇದ್ದೀವಿ. ಯಾವ ಕುದುರೆನೂ ಇಲ್ಲ, ಕತ್ತಿ ವ್ಯಾಪಾರನೂ ಇಲ್ಲ. ಅವರು ಬಿ ಜೆ ಪಿಯವರಿಗೆ ಇದು ರೂಢಿ. ಅವರೆಂದೂ ಜನ ಅವರಿಗೆ ಬಹುಮತದಿಂದ ಓಟ್ ಕೊಟ್ಟು ಗೆಲ್ಲಿಸಿ ಅವರೆಂದೂ ಮೆಜಾರಿಟಿ ಮಾಡ್ಕೊಂಡು ಬಂದವರಲ್ಲ. ಕಾಂಗ್ರೆಸ್ ಮನೆಯೊಳಗಿನ ಒಳಜಗಳ ಬೀದಿಗೆ ಬಂದಿದ್ದು ಬಿಜೆಪಿಗೆ ಅಸ್ತ್ರವಾಗಿದೆ. ಇದೇ ವಿಚಾರವಾಗಿ ರಾಜ್ಯಪಾಲರ ಅಂಗಳದ ತನಕ ಕೊಂಡೊಯ್ಯಲು ಬಿಜೆಪಿ ಪ್ಲಾನ್ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.